ವೃಷಭ ರಾಶಿಯವರಿಗೆ ಸ್ವಾಗತ. ನಾವು ಈ ಆಗಸ್ಟ್ ತಿಂಗಳಲ್ಲಿ ನಿಮಗೆ ವೃಷಭ ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಒಂದೊಂದಾಗಿ ಗ್ರಹಗತಿಗಳನ್ನು ಆಧರಿಸಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಗೊತ್ತಾ, ಕುಜಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ದ್ವಿತೀಯ ಭಾವ ಅಂದರೆ ಅದು ಹಣಕಾಸಿನ ಸ್ಥಾನವೂ ಕೂಡ ಹೌದು. ಹಾಗಾಗಿ ಇನ್ನೊಬ್ಬರನ್ನು ನೋಡಿ ನೀವು ಖರ್ಚು ಮಾಡುವುದಕ್ಕೆ ಹೋಗಬಾರದು. ಉದಾಹರಣೆಗೆ ಯಾರೋ ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಬಂಧುಗಳಾಗಿರಬಹುದು, ಅವ್ರ ಮನೆಗೆ ಯಾವುದೋ ಒಂದು ವಸ್ತುವನ್ನು ತಗೊಂಬಂದು ಅಂತ ಹೇಳಿ ನೀವು ನಮಗೂ ಅದನ್ನು ತಗೊಳ್ಳೋಣ ಅಂತ ಹೇಳಿ ಹೋಗುವಂಥದ್ದು ಇರಬಹುದು. ಅಂಥದ್ದನ್ನು ಮಾಡಬಾರ್ದು. ನಿಮಗೆ ಅವಶ್ಯಕತೆ ಇರೋದಕ್ಕೆ ಮಾತ್ರ ಖರ್ಚು ಮಾಡಬೇಕು. ಈ ಥರ ಒಂದಷ್ಟು ದುಂದು ವೆಚ್ಚಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಅದು ಕೂಡ ಇನ್ನೊಬ್ಬರನ್ನು ನೋಡಿ ನೀವು ಖರ್ಚು ಮಾಡುವುದಕ್ಕೆ ಅವಕಾಶ ಉಂಟು. ಅದು ಆ ಥರ ಮಾಡಬಾರ್ದು. ಇದಕ್ಕೆ ಅವಕಾಶ ಇದೆ. ಈ ಒಂದು ಮಾಸದಲ್ಲಿ ಆದಷ್ಟು ಹಣವನ್ನು ಉಳಿಸ್ಬೇಕಾಗತ್ತೆ. ಈ ರೀತಿಯಾಗಿ ಹಣದ ಖರ್ಚಾಗುವುದಕ್ಕೆ ಅವಕಾಶ ಉಂಟು. ಹಾಗಾಗಿ ಇನ್ನೊಬ್ಬರನ್ನು ನೋಡಿ ಅವರಿಗೆ ಹೋಲಿಕೆ ಮಾಡಿಕೊಂಡು ಹಣದ ವ್ಯಯವನ್ನು ಮಾಡುವಂಥದ್ದು ಈ ಮಾಸದಲ್ಲಿ ಬೇಡ. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಆ ರೀತಿಯ ವಸ್ತುಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾರೋ ತಗೊಂಡ್ರು ಅಂತ ಹೇಳಿ ನೀವು ತೆಗೆದುಕೊಳ್ಳುವುದಕ್ಕೆ ಹೋಗುವುದು ಬೇಡ. ಕುಜಗ್ರಹ ದ್ವಿತೀಯ ಭಾವದಲ್ಲಿರುವಾಗ ಈ ರೀತಿ ಒಂದಷ್ಟು ಹಣದ ವ್ಯಯಗಳು ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಇನ್ನು ತೃತೀಯ ಭಾವದಲ್ಲಿ ನಿಮಗೆ ರವಿಗ್ರಹ, ಬುಧಗ್ರಹ ಮತ್ತು ಗುರುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಉದ್ಯೋಗಕ್ಕಾಗಿ ಸಂದರ್ಶನವನ್ನು ನೀಡುತ್ತಿರುವಂತಹ ವ್ಯಕ್ತಿಗಳಿಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಯಾವುದೋ ಉದ್ಯೋಗಕ್ಕೆ ಇಂಟರ್ವ್ಯೂ ಕೊಡ್ತಾ ಇದ್ದರೆ ಅದರಲ್ಲೆಲ್ಲ ನಿಮಗೆ ಯಶಸ್ಸು ಪ್ರಾಪ್ತಿ ಆಗುತ್ತೆ. ನಿಮಗೆ ಉದ್ಯೋಗ ಅಂತ ಹೇಳುವಂಥದ್ದು ಈ ಒಂದು ಮಾಸದಲ್ಲಿ ಸಿಗತ್ತೆ. ಆತ್ಮವಿಶ್ವಾಸವೂ ಕೂಡ ಹೆಚ್ಚಳವಾಗುತ್ತೆ. ತೃತೀಯ ಭಾವ ಅಂಥೇಳಿ ಆದರೆ ಅದು ವಿಕ್ರಮ ಸ್ಥಾನ, ಧೈರ್ಯದ ಸ್ಥಾನ. ಅಲ್ಲಿ ರವಿಗ್ರಹ, ಬುಧಗ್ರಹ, ಗುರುಗ್ರಹ ಉಚ್ಚವಾಗಿರುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸದ ಅಭಿವೃದ್ಧಿ ಅನ್ನುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ಆಪ್ತ ಸ್ನೇಹಿತರಿಂದ ನಿಮಗೆ ಒಂದಷ್ಟು ಸಹಾಯ ಉಂಟಾಗುತ್ತೆ. ನಿಮ್ಮ ಸ್ನೇಹಿತರಿಂದಲ್ಲ, ನಿಮಗೆ ಒಂದಷ್ಟು ಸಹಾಯ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಉಂಟಾಗುತ್ತೆ. ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಉತ್ತಮವಾಗಿದೆ. ಈಗ ಮಾಡ್ತಿರುವಂತಹ ಉದ್ಯೋಗ ಬೇಡಪ್ಪ, ಇದನ್ನು ಬಿಟ್ಟು ಬೇರೆ ಏನಾದರೂ ಮಾಡ್ತೀನಿ ಅಂಥೇಳಿ ಯೋಚನೆ ಇದ್ದರೆ, ಅಥವಾ ಈ ಜಾಗ ಬೇಡಪ್ಪ ಉದ್ಯೋಗದಲ್ಲಿ, ಇದನ್ನು ಬಿಟ್ಟು ಬೇರೆ ಕಡೆ ಉದ್ಯೋಗ ಮಾಡ್ತೀನಿ, ಈ ರೀತಿಯಾಗಿ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ನಿಮಗೆ ಅಪೇಕ್ಷೆ ಇದ್ದರೆ ಈ ಒಂದು ಮಾಸ ಅದಕ್ಕೆಲ್ಲ ಅತ್ಯಂತ ಉತ್ತಮವಾಗಿದೆ. ಬದಲಾವಣೆಯನ್ನು ಮಾಡಬಹುದು. ಚತುರ್ಥ ಭಾವದಲ್ಲಿ ಕೇತುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಪಂಚಮ ಭಾವದಲ್ಲಿ ಶುಕ್ರಗ್ರಹದ ಸ್ಥಿತಿ. ಆ ಶುಕ್ರಗ್ರಹ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ಪಂಚಮ ಭಾವ ಅಂತ ಹೇಳಿ ಅಂದರೆ ಪ್ರಜ್ಞಾ, ಪ್ರತಿಭಾ, ಮೇಧ, ವಿವೇಕ ಶಕ್ತಿ, ಪುರಾತನ ಪುಣ್ಯಂ ಇತ್ಯಾದಿಯಾಗಿ ಹೇಳಿರುವಂಥದ್ದಲ್ವಾ. ಅಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನವೂ ಹೌದು, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನವೂ ಹೌದು. ಹಾಗಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಮನಸ್ಸೇ ಬರೋದಿಲ್ಲ. ಶುಕ್ರಗ್ರಹ ಅಲ್ಲಿ ನೀಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ಪುಸ್ತಕ ತೆಗೆದು ಕೂಡಲೇ ಬೇರೆ ಏನೇನೋ ಯೋಚನೆಗಳೆಲ್ಲ ತಲೆಗೆ ಬರೋದಕ್ಕೆ ಶುರುವಾಗುತ್ತೆ. ಹಾಗೆ ಮಾಡಬಾರ್ದು. ಹಾಗಾಗಿ ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಕಲಾವಿದರಿಗೂ ಕೂಡ ಈ ಒಂದು ಮಾಸ ಅಷ್ಟೊಂದು ಉತ್ತಮವಾಗಿಲ್ಲ. ಈ ನಟನೆಯನ್ನು ಮಾಡುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವವರು, ಈ ರೀತಿಯ ಕಲಾವಿದರೆಲ್ಲ ಇರ್ತಾರಲ್ಲ, ಅವರಿಗೂ ಕೂಡ ಈ ಮಾಸ ಅಷ್ಟೊಂದು ಉತ್ತಮವಾಗಿಲ್ಲ. ಅವಕಾಶಗಳು ತಪ್ಪಿ ಹೋಗುವುದಕ್ಕೆ ಒಂದಷ್ಟು ಅವಕಾಶ ಉಂಟು. ಹಾಗಾಗಿ ನೋಡಿ, ಶುಕ್ರಗ್ರಹ ನೀಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಇನ್ನು ಮಕ್ಕಳಿಂದ ಮನಸ್ಸಿಗೆ ಒಂದು ಸ್ವಲ್ಪ ದುಃಖ ಉಂಟಾಗುತ್ತೆ. ಪಂಚಮ ಭಾವ ಅಲ್ವಾ, ಅಲ್ಲಿ ಶುಕ್ರಗ್ರಹ ನೀಚವಾಗಿರೋದ್ರಿಂದಾಗಿ ನಿಮ್ಮ ಮಕ್ಕಳು ಹೇಳಿದ ಕೇಳೋದಿಲ್ಲ. ನೀವೇನೋ ಒಂದು 4 ಒಳ್ಳೆ ಬುದ್ಧಿ ಮಾತು ಹೇಳಿದರೆ ನಿಮಗೆ ತಿರುಗಿಸಿ ಮಾತನಾಡುವಂಥದ್ದು, ಇಂಥದ್ದೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಉಂಟಾಗುತ್ತೆ ಈ ಮಾಸದಲ್ಲಿ. ಅದಕ್ಕೂ ಕೂಡ ಅವಕಾಶ ಇದೆ. ಮುಖ್ಯವಾಗಿ ನೀವು ಈ ತಿಂಗಳಲ್ಲಿ ಎಲ್ಲೂ ಕೂಡ ಹಣದ ಹೂಡಿಕೆಯನ್ನು ಮಾಡುವುದಕ್ಕೆ ಹೋಗುವಂಥದ್ದು ಬೇಡ. ಷೇರು ಮಾರುಕಟ್ಟೆಯಲ್ಲಿ ಆಗಿರಬಹುದು, ಈ ರೀತಿಯಾಗಿ ಹಣದ ಹೂಡಿಕೆಯನ್ನು ಮಾಡುವಂಥದ್ದೇ ಬೇಡ ಈ ಮಾಸದಲ್ಲಿ.
ಇನ್ನು ರಾಹು ಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಉತ್ತಮವಾಗಿದೆ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ಹೇಗೋ ಶನಿ ಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ. ಹಾಗಾಗಿ ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ, ಅದರಲ್ಲೆಲ್ಲ ಏನು ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಲಾಭ ಸ್ಥಾನದಲ್ಲಿ ಶನಿ ಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಆದಷ್ಟು ನೀವು ಈ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.